ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಅದು ತುಂಬಾ ಒಳ್ಳೆಯದಾಗತ್ತೆ. ಏನಪ್ಪ ಮಾಡಬೇಕು ಅಂತಂದರೆ, ಈಲದೆಲೆ 11 ಈಲದೆಲೆ ತೊಗೊಳ್ಳಿ. 11 ಈಲದ ಮೇಲೆ ಆಂಜನೇಯ ಸ್ವಾಮಿಗೆ ಇಷ್ಟವಾದ ಕಲರ್ ಆರೆಂಜ್ ಕಲರ್ ಗಂಧದ ಪೌಡ್ರನ್ನು ತೊಗೊಂಡು ತುಪ್ಪದಲ್ಲಿ ಬೆರೆಸಿ, ಹೇರ್ ಬಡ್ಸ್ ಇರುತ್ತಲ್ಲ ಅದರಿಂದ ಬೆರೆಸಿ, ಆ ಹೇರ್ ಬಡ್ಸಿಂದ ಜೈ ಶ್ರೀರಾಮ್ ಅಂತ 11 ಎಲೆ ಮೇಲೇನು ಬರೆದು ಅದನ್ನು ತೋರಣ ಥರ ಕಟ್ಟಿ, ಹೂವಿನ ಥರ ಆದರೂ ಕಟ್ಬೋದು, ಇಲ್ಲ ತೋರಣ ಥರ ಆದರೂ ಕಟ್ಬೋದು. ಫೋಲ್ಡ್ ಮಾಡಿ ಹೂವಿನ ಥರ ಆದರೂ ಕೂಡ ಸಹ ಕಟ್ಬೋದು, ಇಲ್ಲ ಸೂದಿ ದಾರದಿಂದ ಪೋಣಿಸ್ಬೋದು. ಎಲೆಗಳನ್ನು ತೋಣಿಸಿ ಎತ್ಕೊಂಡೋಗಿ ಹನುಮಾನ್ಗೆ ಇವತ್ತು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಸಾಯಂಕಾಲವರೆಗೂ ನಿಮಗೆ ಟೈಮ್ ಇದೆ, ಯಾವಾಗ ಬೇಕಾದರೂ ನೀವು ಅರ್ಪಿಸ್ಬೋದು. ಇವತ್ತು ಚೈತ್ರ ಪೌರ್ಣಿಮೆ ಆಗಿರೋದ್ರಿಂದ ಈ ಹಾರವನ್ನು ಆಂಜನೇಯ ಸ್ವಾಮಿಗೆ ನಾವು ಕೊಟ್ಟಿದ್ದೆ. ಹಾಗಾದರೆ ನಮಗೆ ಎಂಥದೇ ಕಷ್ಟ ಇರಲಿ, ಎಂಥ ಹರಕೆ ಇರಲಿ, ಅದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಸಹ ನಮಗೆ ಚೈತ್ರ ಪೌರ್ಣಿಮೆ ದಿವಸ ಹನುಮಾನ್ ಜಯಂತಿ ಬಂದಿರೋದನ್ನ, ಅದು ಮಂಗಳವಾರ ಬಂದಿದೆ. ಮಂಗಳವಾರ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದ ದಿನ, ಶನಿವಾರ ಮಂಗಳವಾರ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನೀವು ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗತ್ತೆ. ತಪ್ಪದೆ 11 ಈಲದೆಲೆಯನ್ನು ಆಂಜನೇಯ ಸ್ವಾಮಿಗೆ ನೀಡಿ, ಹಾಗೆಯೇ ಅದರ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ತೋರಣ ಟೈಪ್ ಕಟ್ಟಿ ಕೊಡಿ. ಓಕೆ, ಹೂವಿನ ಹಾರ ಟೈಪ್ ಆಗ್ಬೋದು, ತೋರಣ ಟೈಪ್ ಆಗ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆ ನಿಮ್ಗೆ ಕಷ್ಟ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಕಷ್ಟವನ್ನು ನಿವಾರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.